ಮೂರು ಪಕ್ಷಗಳಲ್ಲೂ ಬಣ ಬಡಿದಾಟ ಆರಂಭ. ರಾಜ್ಯದ ಮೂರು ಪಕ್ಷದಲ್ಲೂ ಮನೆಯೊಂದು ಮೂರು ಬಾಗಿಲಿನ ಪರಿಸ್ಥಿತಿ. ಪರಸ್ಪರ ಕಾಲೆಳೆಯೋದ್ರಲ್ಲೇ ಬ್ಯುಸಿಯಾಗಿರೋ ನಾಯಕರು. ಒಂದು ಕಡೆ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ತಿಕ್ಕಾಟ. ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ. ಕ್ಲಿಯರ್ ಕಟ್ ಡಿವಿಷನ್ ಕರ್ನಾಟಕದ ಬಿಜೆಪಿಯಲ್ಲಿ. ವಿಜಯೇಂದ್ರ ನಾಯಕತ್ವಕ್ಕೆ ಯತ್ನಾಳ್ ಅಪಸ್ವರ. ಒಳ ಒಪ್ಪಂದ ಅಂತ ಬೀದಿಗಿಳಿದಿರೋ ಯತ್ನಾಳ್ ಟೀಮ್ ಶೋಕಾಸ್ ನೋಟಿಸ್ನ ನಂತರ ದಿಲ್ಲಿವರೆಗೆ ಹೋಗಿ ಯತ್ನಾಳ್ ಟೀಮ್ ವಿಜಯೇಂದ್ರ ವಿರುದ್ಧ ದೂರು ನೀಡಿ ಬಂದಿದೆ. ಬಿಜೆಪಿಯಲ್ಲಿನ ಬಣ ಬಡಿದಾಟ ತಾರಕಕ್ಕೇರಿದಾಗ ಕಾಂಗ್ರೆಸ್ನಲ್ಲಿ ಶಾಂತ ವಾತಾವರಣವಿದೆ. ಮೂರು ಉಪಚುನಾವಣೆಗಳ ಗೆದ್ದ ನಂತರ ಅಂದುಕೊಂಡಾಗಲೇ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ವರ್ಸಸ್ ಪರಮೇಶ್ವರ್ ಮಧ್ಯೆ ಕುರ್ಚಿಗಾಗಿ ಮ್ಯೂಸಿಕಲ್ ಚೇರ್. ಜೆಡಿಎಸ್ನಲ್ಲಿ HD ಕುಮಾರಸ್ವಾಮಿ ವರ್ಸಸ್ GT ದೇವೇಗೌಡರ ಸಮರ. ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ GT ದೇವೇಗೌಡರ ವಿರುದ್ಧ ಕುಮಾರಸ್ವಾಮಿ ಮುನಿಸು. ಪಕ್ಷಗಳಲ್ಲೂ ಕೂಡ ಬಣಗಳ ಮೇಲೆ ಬಣಗಳು. ಒಂದು ಕಡೆ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಫೈಟ್. ಯತ್ನಾಳ್ ವಿರುದ್ಧ ಕೇಂದ್ರದ ನಾಯಕರಿಗೆ ದೂರು ನೀಡಿದ ವಿಜಯೇಂದ್ರ ಅಂಡ್ ಟೀಮ್. ವಿಜಯೇಂದ್ರಗೆ ಯತ್ನಾಳ್ರಿಗೆ ಶೋಕಾಸ್ ನೋಟಿಸ್ ನೀಡಿದ ಬಿಜೆಪಿ ವರಿಷ್ಠರು. ವರಿಷ್ಠರ ಜೊತೆ ಚರ್ಚೆಯ ನಂತರ ಯತ್ನಾಳ್ ಇವತ್ತು ಬೆಂಗಳೂರಿಗೆ ವಾಪಸ್. ಒಂದು ಕಡೆ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಕೆಳಗಿಳಿಯಲು ಒಪ್ಪಂದ ಆಗಿದೆ ಎಂದು ಹೇಳಿದ DK ಶಿವಕುಮಾರ್. ಒಪ್ಪಂದ ಆಗಿದ್ರೆ ಅವರಿಬ್ಬರ ಮಧ್ಯೆ ಆಗಿದ್ರೆ ಅವರೇ ಪಾರ್ಟಿ ನಡೆಸ್ಕೊಳ್ಳಿ, ನಮಗೇನು ಕೆಲಸ ಎಂದ ಗೃಹ ಸಚಿವ G ಪರಮೇಶ್ವರ್. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ವರ್ಸಸ್ G ಪರಮೇಶ್ವರ್ ರೀತಿಯ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಕಳೆದ 2 ದಿನಗಳಿಂದ ಕಾಂಗ್ರೆಸ್ನಲ್ಲಿ ಮೂಡಿಸಿದೆ ದ್ವಂದ್ವ. ಇನ್ನೊಂದು ಕಡೆ JDSನಲ್ಲೂ ಕೂಡ ಕುಮಾರಸ್ವಾಮಿ ವರ್ಸಸ್ GT ದೇವೇಗೌಡರ ಸಮರ. ಅವೆಲ್ಲ ಚರ್ಚೆ ಬೇಡ. ಅಧಿಕಾರ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವೆಲ್ಲ ಯಾವ ವಿಚಾರನೂ ಇಲ್ಲಿ ಚರ್ಚೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವೆಲ್ಲ ಆಂತರಿಕವಾಗಿ ಪಾರ್ಟಿ ವಿಚಾರಗಳು ನಾನು ಮಾಧ್ಯಮದಲ್ಲಿ ಯಾವ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್. ನೆನ್ನೆ ಏನು ಹೇಳಿದ್ದಾರೆ ಅವರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದಾರಲ್ವಾ? ಅದಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಿ? ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರಣ್ಣು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ.
ಜಿ ಟಿ ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಅವತ್ತು ಸಾಯಂಕಾಲ ಯಾವುದೋ ಒಂದು ಏನು ಜಿ ಟಿ ದೇವೇಗೌಡರು ಏನು ಲೂಟಿ ಹೊಡೆದವನೇನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ಅವತ್ತು ಜಿ ಟಿ ದೇವೇಗೌಡರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು, ನಮ್ಮ ಅಭಿಮಾನಿ. ನೈಟ್ ಇವತ್ತು ಜಿ ಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ, SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರನಿಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು 2017-18 ಕುಮಾರಣ್ಣ ಒಂದು ಗುಟ್ರಿ ಹಾಕ್ದ. ಕುಮಾರಣ್ಣನ ಗುಟ್ರಿಗೆ ಎಲ್ಲ ಓಡೋದ್ರು. ಜಿ ಟಿ ದೇವ್ ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಹಾಕ್ತೋಗಿದ್ರೆ ಅಪ್ಪ ಮಕ್ಕಳು 20 ದಿನ ನನ್ನಂಗೆ ಜೈಲಲ್ಲಿ ಇರಬೇಕಾದ್ರು. ಸಿದ್ದರಾಮಯ್ಯನವ್ರಿಗೆ ಗೊತ್ತು, 25 ವರ್ಷ ಅವ್ರ ಜೊತೆ ಇದ್ದೆ. ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ. ಕುಮಾರಸ್ವಾಮಿ ಅವ್ರ ಕೈಲಿ ನಾನು ಒಂದೇ ಒಂದು ಫೋನು, ನಾನು ಕಂಪ್ಲೇಂಟ್ ಮಾಡ್ತಾವ್ರು ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ, ನನ್ನ ಕೇಸ್ ಹಾಕವ್ರೆ, ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ಇದನ್ನು ನಾನು ಅವ್ರನ್ನೇ ಕೇಳ್ತೀನಿ, ರೇವಣ್ಣವ್ರನ್ನೇ. ಬೆಳಗಾಂ ಅಧಿವೇಶನದಲ್ಲಿ ಏನು ರೇವಣ್ಣ ಯಾವತ್ತು ಹೇಳಿದೆ, ಅದು ಯಾವ ಕೇಸಲ್ಲಿ? ಹೌಸಿಂಗ್ ಬೋರ್ಡಲ್ಲಿ ನೀವು ಇಬ್ಬರು ಸೇರ್ ಮಾಡಿದ್ರಿ, ದಳ ಕಾಂಗ್ರೆಸ್ ಇಬ್ಬರು BJPಗೆ ಹೋದ್ನಲ್ಲ ಅಂತ. ಆದರೆ ಯಾವತ್ತೂ ಕೂಡ ಆ ಸಂದರ್ಭನೂ ಬಂದಿಲ್ಲ. ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತೀನಿ. ನಾನು ನಡ್ಡಾ ಅವರಿಗೆ ಟೈಮ್ ಕೊಡಿ ಅಂತ ಕೇಳಿದ್ದೆ. ಇಂದಿನ ರಾತ್ರಿ ಸುಮಾರು 11:30ಗೆ ನನ್ನ ಮೆಸೇಜ್ ಬಂತು, ಬೆಳಗ್ಗೆ 10:00ಗೆ ಬರಬೇಕು ಅಂತ. ಹೋಗಿ ಭೇಟಿ ಮಾಡಿದೆ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮಾತಾಡಿದ್ದೇನೆ ಹೊರತು ಯಾರ ಪರವಾಗೂ ನಾನು ಮಾತಾಡಿಲ್ಲ, ಯಾರ ವಿರುದ್ಧವಾಗೂ ನಾನು ಮಾತಾಡಿಲ್ಲ. ಹಿರಿಯ ನಾಯಕರಲ್ಲ, ಹಿರಿಯರು ಕಿರಿಯರು ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದೇ ಒಟ್ಟಾಗಿ ಹೋಗ್ಬೇಕು ಅಂತ. ಈಗ ವಕ್ಫ್ ಬೋರ್ಡ್ ವಿಚಾರ ಅದು ಪಾರ್ಟಿ ವಿಚಾರ ಆಗಿ ಉಳಿದಿಲ್ಲ, ಇದು ಜನಸಾಮಾನ್ಯರ ವಿಚಾರ ಆಗ್ಬಿಟ್ಟಿದೆ. ಫಸ್ಟ್ ಪ್ರಾರಂಭ ಮಾಡಿದ್ದು ಬಿಜಾಪುರದಲ್ಲಿ ಯತ್ನಾಳ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ನು ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಈ ಸರಿ ಮಾತನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ. ನಾನು ಇದ್ರ ಬಗ್ಗೆ ದಿನ ಬೆಳಗಾದ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, 9ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ದಿನ ಬೆಳಗಾದರೂ ಯತ್ನಾಳ್ ಬಗ್ಗೆ ಮಾತನಾಡ್ತಕ್ಕಂಥ ಇದು ನನಗಿಲ್ಲ, ಖಂಡಿತ ಇಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. BJPಯಿಂದ ಅಶೋಕ್ ಗೌಡ ಅವರು, ನಾಗರಾಜ್ ಯಾದವ್ ಕಾಂಗ್ರೆಸ್ MLC ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ JDSನಿಂದ ಗಂಗಾಧರ ಮೂರ್ತಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಕರ್ನಾಟಕದ 3 ರಾಜಕೀಯ ಪಕ್ಷಗಳ ಪೈಕಿ ಯಾವ ಪಕ್ಷದಲ್ಲಿ ಬಂಡಾಯದ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತ ಚರ್ಚೆ ಮಾಡಬಹುದೇ ಹೊರತು ಇದೆಯೋ ಇಲ್ವೋ ಅನ್ನೋ ಚರ್ಚೆನೇ ಇಲ್ಲ. ಇದೆ ಅನ್ನೋದು ಸ್ಪಷ್ಟ. ರಾಜಕೀಯ ಅಂದಮೇಲೆ ಅಸಮಾಧಾನ, ಬೇಸರ, ಬಂಡಾಯ ಇರದ ರಾಜಕಾರಣ ಇರಲ್ಲ. ರಾಜಕಾರಣ ವ್ಯಾಪಾರಂ ದ್ರೋಹ ಚಿಂತನಂ ಅಂದಂಗೆ ರಾಜಕೀಯಂ ಅಧಿಕಾರ ಚಿಂತನ. ಆಮೇಲೆ ರಾಜಕಾರಣದಲ್ಲಿದ್ದಾಗ ನೀವು ಅಸಮಾಧಾನ ಬೇಸರಗಳು ಬರದೆ ಅದು ರಾಜಕಾರಣ ಅನ್ಸ್ಕೊಳ್ಳಲ್ಲ. ನೀವು ರಾಜರ ಕಾಲದಿಂದಲೂ ನೋಡಿ. ಅದೇನು ಯಾರವರು ಬಾಬಾ ರಾಮ್ ರಹೀಮ್ರ ಆಶ್ರಮ ಅಲ್ಲ. ಬಾಬಾ ರಾಮ್ ರಹೀಮ್ ಹೇಳಿದ್ದನ್ನು ಅವರ ಬೆಂಬಲಿಗರು ಕೇಳ್ತಾರೆ, ಹೋಗ್ತಾರೆ. ಹಂಗಿರಲ್ಲ ಅದು ರಾಜಕಾರಣ. ಯಾಕಂದರೆ ಅಲ್ಲಿ ಕುರ್ಚಿ ಮುಖ್ಯ ಆಗಿರುತ್ತೆ. ಕರೆಕ್ಟ್. ಆ ಕುರ್ಚಿಯ ಸುತ್ತ ರಾಜಕಾರಣ ನಡೆಯುತ್ತೆ. ಆದರೆ ಇದು ಕಾಕತಾಳೀಯನ 3 ಪಕ್ಷಗಳಲ್ಲಿ ಬಣ ಬಡಿದಾಟ ಅಂತ ನಾವು ಅಂತೀವಿ. ಬಟ್ ಒಂದು ರೀತಿಯ ಕಿತ್ತಾಟ ನಿಶ್ಚಿತವಾಗಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಡೀತಾ ಇದೆ. ಸ್ಪಷ್ಟವಾಗಿದೆ. ಹೌದು. ಈಗ ಆ್ಯಕ್ಚುಲಿ ಆಡಳಿತ ಪಕ್ಷದಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೆಯುವುದು ಸರ್ವೇ ಸಾಮಾನ್ಯ. ಆದರೆ ವಿಪಕ್ಷದಲ್ಲಿ ಕುಳಿತಿರ್ತಕ್ಕಂಥ, ಅಂದರೆ ಆಡಳಿತ ಪಕ್ಷದಲ್ಲಿ ಅಟ್ಲೀಸ್ಟ್ ಕುರ್ಚಿ ಇದೆಯಪ್ಪ, ಅದರ ಸುತ್ತ ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ನಾವು ಅದನ್ನು ಬಡಿದಾಟ ಅನ್ಕೋತೀವಿ ಅಂತ ಅನ್ನಿ ಅಲ್ವಾ. ವಿಪಕ್ಷದಲ್ಲಿ ಯಾಕೆ ನಡಿಬೇಕು ಅಲ್ವಾ? ವಿಪಕ್ಷದಲ್ಲಿ ಇವ್ರದ್ದೊಂದು ಗುಂಪು, ಅವ್ರದ್ದೊಂದು ಗುಂಪು, ನಮ್ಮ ಪ್ರತಿಭಟನೆ ಬೇರೆ, ನಿಮ್ಮ ಪ್ರತಿಭಟನೆ ಬೇರೆ, ನಾವು ದಿಲ್ಲಿಗೆ ಹೋಗ್ತೀವಿ, ಅಲ್ಲಿ ಒಬ್ಬರ ವಿರುದ್ಧ ಒಬ್ಬರು ದೂರು ಕೊಡ್ತೀವಿ, ಶೋಕಾಸ್ ನೋಟಿಸ್ ಕೊಡಿಸ್ತೀವಿ. ಅದು ಯಾವಾಗ ಸ್ಟ್ರಾಂಗ್ BJP ಹೈಕಮಾಂಡ್ ಇದ್ದಾಗ. ವೀಕ್ ಹೈಕಮಾಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ಟ್ರಾಂಗ್ BJP ಹೈಕಮಾಂಡ್ ಇದ್ದಾಗ
ಕರ್ನಾಟಕದ ಬಿ ಜೆ ಪಿ ಒಂದು ರೀತಿ ಅಂದರೆ ವರ್ಟಿಕಲ್ ಸ್ಪ್ಲಿಟ್ ಆಗಿಬಿಡುತ್ತೇನೋ ಅನ್ನುವ ರೀತಿಯಲ್ಲಿ ಮೊನ್ನೆ ಅನ್ನಿಸ್ತಾ ಇತ್ತು. ಇನ್ನೊಂದು ಕಡೆ ಜೆ ಡಿ ಎಸ್ನಲ್ಲೂ ಕೂಡ ಕುಮಾರಸ್ವಾಮಿ ವಿರುದ್ಧ ಜಿ ಟಿ ದೇವೇಗೌಡರು ಹೋಗಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಟ್ಟಂತೆ ಮಾತಾಡಿಬಿಟ್ರು. ನಾನು ಇದನ್ನು ಅಜಿತ್ ಅಂದರೆ ಇದನ್ನು ಬರೀ ಬಣ ಬಡಿದಾಟ ಅನ್ನೋದು ವರ್ತಮಾನದಲ್ಲಿ ನೀವು ನೋಡಿದಾಗ ಅನಿಸುತ್ತೆ. ಇದು ಭವಿಷ್ಯದ ನಾಯಕತ್ವಕ್ಕಾಗಿ ಒಂದು ಕಿತ್ತಾಟ, ಅಥವಾ ಭವಿಷ್ಯದ ನಾಯಕರು ನಾವು ಆಗಬೇಕು ಅಂದರೆ ನೀವು 20 ವರ್ಷಗಳ ರಾಜಕಾರಣ ಒಂದು ಹೊಸ ಮಗ್ಗಲಿಗೆ ಹೊರಳ್ತಾ ಇದೆ. ಆ ಹೊರಳುವುದರ ಸಂಕೇತಗಳನ್ನು ನಾನು ಈ ಭಿನ್ನಮತದಲ್ಲಿ, ಈ ಜಗಳಗಳಲ್ಲಿ ನೋಡ್ತೀನಿ. ಹೂ ಈಸ್ ಆಫ್ಟರ್ ದೇವೇಗೌಡ, ಹೂ ಈಸ್ ಆಫ್ಟರ್ ಯಡಿಯೂರಪ್ಪ, ಹೂ ಈಸ್ ಆಫ್ಟರ್ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕಾಗಿದೆ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ನಂತರ ನಾನು ಮುಂದಿನ ಮಾಸ್ ಲೀಡರ್, ನಾನು ಒಕ್ಕಲಿಗರ ಓಟ್ಗಳನ್ನು ತೆಗೆದುಕೊಳ್ತೀನಿ, ನನ್ನನ್ನು ನೀವು ಮುಖ್ಯಮಂತ್ರಿ ಮಾಡಿ ಅಂತಕ್ಕ ನಂದು ಕ್ಲೇಮ್ ಇದೆ, ನಾನು PCC ಅಧ್ಯಕ್ಷ ಆಗಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನಂದೇ, ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಂದೇನು ಅಭ್ಯಂತರ ಇಲ್ಲಪ್ಪ, ಹೈಕಮಾಂಡ್ ಏನು ತೀರ್ಮಾನ ಈ ನನ್ನ ಸುತ್ತಮುತ್ತಲವ್ರನ್ನ ಒಪ್ಪಿಸು ಅಂತ ಅನ್ನೋ ಹಂಗೆ ಸಿದ್ದರಾಮಯ್ಯನವರು ಇದ್ದಾರೆ. ಯಾಕಂದರೆ 28ರಲ್ಲಿ ನಾನು ನಾಯಕ ಆಗೋಲ್ಲ, ನಾನು ಚುನಾವಣೆ ಎದುರಿಸೋಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರದ್ದು ಹೆಂಗಿದೆ ಅಂತಂದರೆ ಹೆಂಗಾದರೂ ಮಾಡಿ 28ರವರೆಗೆ ಇದ್ರು ಓಕೆ, ಇಲ್ಲ ಅಂದರೂ ನೀನು ನಮ್ಮ ಬೆಂಬಲಿಗರನ್ನು ಸಮಾಧಾನ ಪಡಿಸು, ಮುಖ್ಯಮಂತ್ರಿ ಆಗು, ಇದು ಆಗದೇ ಇರು, ನನಗೆ ಸಂಬಂಧ ಇಲ್ಲ ಅಂತ ಸಿದ್ದರಾಮಯ್ಯನವರ ಧೋರಣೆ ಇದ್ದಂಗಿದೆ. ಪರಮೇಶ್ವರ್ ಹೇಳ್ತಿದ್ದಾರೆ, ಹೌದ್ರಿ ಈಗ ನಿಮ್ದು 23ರಲ್ಲಿ ಕ್ಲೇಮ್ ಇತ್ತು, ನಂದು 13ರ ಕ್ಲೇಮ್ ಇನ್ನೂ ಪೆಂಡಿಂಗ್ ಇದೆ ಅಲ್ವಾ. ಎಸ್, ನಾನು ಚುನಾವಣೆ ಸೋತೆ ಆಗ ಅನ್ನುವ ಕಾರಣಕ್ಕೋಸ್ಕರ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ನೀವೇ ಇಬ್ಬರೇ ರಾಜಕಾರಣ ಮಾಡೋದಿದ್ರೆ ಮಾಡಿಬಿಡಿ ಅಂತ ಅವರು. ಪರಮೇಶ್ವರ ಮಾತು ಹೇಳಿದಾಗ ಅದರದ್ದು ನೀವು ಕನೋಟೇಷನ್ಸ್ ಹೆಂಗೆ ತೆಗೆದುಕೊ, ಪರಮೇಶ್ವರ್ ಅಂತ ತಗೊಳಕ್ಕಾಗಲ್ಲ. ಅದು ಒಬ್ಬ ದಲಿತ ನಾಯಕ, ಅದು ದಲಿತ ಬಲಗೈ ನಾಯಕ, ಅದು ಕೂಡ ಕಾಂಗ್ರೆಸ್ನ ಪಕ್ಕಾ ವೋಟ್ ಬ್ಯಾಂಕ್ ಇರ್ತಕ್ಕಂಥ ದಲಿತ ಬಲಗೈ. ಹೌದು, ಅವರು ಅದನ್ನು ಹೇಳಿದಾಗ ಅದಕ್ಕೆ ಡಿಫ್ರೆಂಟ್ ಕನೋಟೇಷನ್ಸ್ ಇದೆ. ಇದು ಕಾಂಗ್ರೆಸ್ಸ, ಇನ್ನು BJP, ಯಡಿಯೂರಪ್ಪನವರ ಸುತ್ತನೇ ರಾಜಕಾರಣ ಸುತ್ತಿದೆ. ಅಲ್ಲಿ ಸ್ವಲ್ಪ ದಿನ ಅನಂತಕುಮಾರ್ ಮತ್ತು BL ಸಂತೋಷ್ ಕೇಂದ್ರದ ಬಲದ ಕಾರಣದಿಂದ ಯಡಿಯೂರಪ್ಪನವರ ಒಂದು ರೀತಿಯ ಟಕ್ಕರ್ ಕೊಡುವ ಪ್ರಯತ್ನ ಮಾಡ್ತಾಯಿದ್ರು. ಈಗ ಯಡಿಯೂರಪ್ಪ ತನ್ನ ಮಗನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು. ಬಹುತೇಕ ಉಳಿದವರೆಲ್ಲರೂ ಕೂಡ ಯಡಿಯೂರಪ್ಪನವರ ಒಂದು ಕಾಲದ ಬೆಂಬಲಿಗರಾಗಿದ್ದ ಬಸವರಾಜ ಬೊಮ್ಮಾಯಿ, ಸೋಮಣ್ಣ, ಮುರುಗೇಶ್ ನಿರಾಣಿ, ಅವರಿಂದ ಹಿಡಿದು ಬಸನಗೌಡ ಪಾಟೀಲ್ ಯತ್ನಾಳಂತೂ ಇದ್ದೇ ಇದ್ದಾರೆ, ಲಿಂಬಾವಳಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಭಗವಂತ ಖೂಬಾ ಇದ್ದಾರೆ, ಅರವಿಂದ್ ಬೆಲ್ಲದ್ ಇದ್ದಾರೆ, ಅದರಲ್ಲಿ CT ರವಿ, ಸುನಿಲ್ ಕುಮಾರ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ತಟಸ್ಥರಾಗಿದ್ದಾರೆ. ತಟಸ್ಥದರ ಅರ್ಥ ಅವರೇನು ವಿಜಯೇಂದ್ರ ಪರವಾಗಿಲ್ಲ, ಅವರು ಯತ್ನಾಳ್ ಪರವಾಗಿ ಇಲ್ಲದೇ ಇರ್ಬೋದು, ಆದರೆ ವಿಜೇಂದ್ರ ಪರವಾಗಿಲ್ಲ ಅನ್ನೋದು ಕೂಡ ಭಾಳ ವೆರಿ ಇಂಪಾರ್ಟೆಂಟ್. ಅಲ್ಲೂ ಕೂಡ ಮುಂದಿನ ನಾಯಕ ಯಾರು ಅಂತಕ್ಕಂಥದ್ದು ಡಿಸೈಡ್ ಆಗಬೇಕು. ಅಲ್ಲಿ ವಿಜೇಂದ್ರರಿಗೆ ಮುಂದಿನ ನಾಯಕತ್ವವನ್ನು ಯಡಿಯೂರಪ್ಪನವ್ರಿಗೆ ವಾಕೋವರ್ ಕೊಟ್ಟ ರೀತಿಯಲ್ಲಿ ಕೊಡಲಿಕ್ಕೆ ಉಳಿದ ನಾಯಕರು ತಯಾರಿಲ್ಲ. ಆಮೇಲೆ ಇಲ್ಲಿ ಹೆಂಗೆ ಡಿ ಕೆ ಶಿವಕುಮಾರ್ ಆದರೆ ಕುರುಬ್ರೇನಾಗಬಹುದು ಅನ್ನೋದು ಕಾಂಗ್ರೆಸ್ನಲ್ಲಿದೆ. ನ್ಯಾಚುರಲಿ ವಾಟ್ ಈಸ್ ನೆಕ್ಸ್ಟ್ ಕುರುಬ್ರು ಎಲ್ಲಿ ಹೋಗ್ತಾರೆ? 8% ಕುರುಬ್ರು ಪೂರ್ತಿಯಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇಳಿದ್ರೆ ಒಂದು ವೇಳೆ ಅವ್ರೇನು ಪೂರ್ತಿಯಾಗಿ ಕಾಂಗ್ರೆಸ್ ಬಳಿ ಉಳಿತಾರಂತಿಲ್ಲ, ಅವು ಚೆಲ್ಲಾಪಿಲ್ಲಿ ಆಗ್ಬೋದು. ಸೇಮ್ ಇನ್ BJP 20 ವರ್ಷಗಳ ಕಾಲ 2004 ಜನತಾ ಪರಿವಾರದ ಲಿಂಗಾಯತ ಮತದಾರರು ಮತ್ತು ನಾಯಕರು BJPಗೆ ಬಂದ ನಂತರ 20 ವರ್ಷಗಳ ಕಾಲ ಲಿಂಗಾಯತ ಹೆಜುಮನಿ ಏನು BJPಯಲ್ಲಿತ್ತು. ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅನ್ನೋದನ್ನು ಬರೀ ಲಿಂಗಾಯತರು ಹೇಳ್ತಾ ಇಲ್ಲ, ಬೇರೆ ನಾಯಕರು ಹೇಳುವ ಮೂಲಕ ಈಗ BJPಯನ್ನು ಬರೀ ಲಿಂಗಾಯತರು ಅನ್ನೋದ್ರಿಂದ ಹೊರಗೆ ತೆಗೆದು ಕೆಲವೊಂದು ಏನಾಗುತ್ತೆ, ಸ್ಟ್ರೆಂತ್ ವಿಲ್ ಬಿಕಮ್ ವೀಕ್ನೆಸ್. ಆಲ್ವೇಸ್ ಕರೆಕ್ಟ್. ಯಾರ ಸ್ಟ್ರೆಂತ್ ಏನಿದೆ ಅದು ಪದೇ ಬಳಕೆ ಆದಾಗ ಅದು ವೀಕ್ನೆಸ್ ಆಗಿ ಬಳಕೆ ಆಗ. ಆಮೇಲೆ BJPಗೆ ಬೇರೆ ಬೇರೆ ರಾಜ್ಯಗಳ ಪಾಠನೂ ಇದೆ. ಮೇಜರ್ ಕಮ್ಯುನಿಟಿ ಬಿಟ್ಟು ಉಳಿದ ಕಮ್ಯುನಿಟಿ ನಾವು ಒಟ್ಟು ಮಾಡ್ಕೊಳ್ತೀವಿ ಅಂತ ಹೊರಡ್ತಾರೆ. ಮಹಾರಾಷ್ಟ್ರದ ರಿಸಲ್ಟ್ ಬಂದು, ಸೊ ಈ ಭಿನ್ನಮತಕ್ಕೆ ಇನ್ನೊಂದು ಅರ್ಥವೂ ಕೂಡ ಇದೆ. ಬರೀ ವಿಜೇಂದ್ರ ಲಿಂಗಾಯತರು ಯಾಕೆ ನೋಡ್ತೀರಿ, ಬೇರೆಯವ್ರ ಕಡೆನೂ ನೋಡಿ ಅಂತ. ಈಗ ಯತ್ನಾಳ್ ಹೋರಾಟ ಮಾಡ್ತಿರ್ಬೋದು, ಬಟ್ ಯತ್ನಾಳ್ರಿಗೆ ನಾಯಕತ್ವ ಕೊಡಲ್ಲ. ಒಂದು ವೇಳೆ ತೆಗೆದ್ರು ಯಾರೋ ತಟಸ್ಥ ನಾಯಕರಾಗಿ ಬರ್ಬೋದು. ಸೊ ಅಲ್ಲೂ ಕೂಡ ಅಂದರೆ ಈ ಕಾಯಪಲಟ್ ಅಂತಾರಲ್ಲ, ಅದು ಅಲ್ಲಿ ಒಂದು ಜಾತಿಯ ದೃಷ್ಟಿಯಿಂದಲೂ ನಡೀತಾ ಇದೆ, ಇನ್ನೊಂದು ನಾಯಕತ್ವದ ದೃಷ್ಟಿಯಿಂದಲೂ ನಡೀತಾ ಇದೆ. ಸೇಮ್ ಇನ್ JDS. ಅಜಿತ್, ನಂಗೆ JDSದೇ ಆಶ್ಚರ್ಯ ಇದೆ. ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಎದುರುಗಡೆ ನಾಯಕರಾಗಿ ಬಂದು 20 ವರ್ಷಗಳ ನಂತರ ಕಾಂಗ್ರೆಸ್ನಲ್ಲಿ ನಾನು ಇವತ್ತೊಬ್ಬರು ಸಚಿವರು ಸಿಕ್ಕಿದ್ರು ನನಗೆ.
ಹಾಸನದ ಸಭೆಯ ಬಗ್ಗೆ ಕೇಳ್ತಾರೆ. ಅವರಂದರು 1 ಲಕ್ಷ ನಿರೀಕ್ಷೆ ಇತ್ತು, ನಾನು ಇಲ್ಲಿ ಹೋದಾಗಿಂದಲೇ ಡೈರಿ ಸರ್ಕಲಿಂದಲೇ ನಾನು ಹಾಸನದಲ್ಲಿ ಎಂದೂ ಕಾಂಗ್ರೆಸ್ನ ಈ ಸಮಾವೇಶಗಳನ್ನು ನೋಡಿಲ್ಲ ಇಷ್ಟೊಂದು. ನಾನು ಹಾಗೆ ಚರ್ಚೆ ಮಾಡ್ತಾ ಕೇಳಿದೆ ಯಾಕಿರಬಹುದು ಅಂತ. ಅವರೊಂದು ತಮ್ಮ ವಿಶ್ಲೇಷಣೆ ಏನು ಹೇಳಿದರು, ನಿನ್ನೆ ನಾವು ಅದನ್ನು ಚರ್ಚೆ ಮಾಡಿದ್ವಿ. ಅವರು ಹೇಳಿದರು ಬರೀ ಅಡ್ಜಸ್ಟ್ಮೆಂಟೇ ಇತ್ತಲ್ಲ ಇಷ್ಟು ವರ್ಷಗಳವರೆಗೆ. ಅಲ್ಲಿ ಗಂಡಸಿ ಶಿವರಾಮ್ ಪುಟ್ಟಸ್ವಾಮಿಗೌಡರು ಹಿಂದೆ ಹೋರಾಡಿದರು, ಬಟ್ ಇಲ್ಲೆಲ್ಲ ಅಡ್ಜಸ್ಟ್ಮೆಂಟೇ ಇತ್ತಲ್ಲ. ರಾಜ್ಯ ಕಾಂಗ್ರೆಸ್ ನಾಯಕರು ದೇವೇಗೌಡರ ಹತ್ರ ನಮ್ಮ ಜಾತಕ ಕೊಟ್ಟು ಅವ್ರು ಜ್ಯೋತಿಷಿ ಬಳಿ ವಾರಣಾಸಿಗೆ ಹೋಗಿ ಕೇಳ್ಕೊಂಡು ಬಂದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋರೇ ಇಲ್ಲೆಲ್ಲ ಇದ್ರಲ್ಲ. ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಈಗ, ಗೊತ್ತಾಯ್ತು. ಅವರೇ ಇದ್ರಲ್ಲ ಎಲ್ಲ. ದೇವೇಗೌಡರ ಹತ್ರ ನನ್ನ ಜಾತಕ ಕೊಟ್ಬಿಡೋಣ, ದೇವೇಗೌಡರು ಹೋಗಿ ತೋರಿಸ್ಕೊಂಡ್ಬರ್ತಾರೆ, ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರ ಅಂತ ಕಾಯ್ತಾ ಇದ್ರು ಅವ್ರ ಮನೆ ಹೊರಗಡೆ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು ನಾಯಕರು. ಇವತ್ತು ರೈಟ್ ಆರ್ ರಾಂಗ್, ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ಹ್ಯಾಸ್ ಟೇಕನ್ ದ ಫೈಟ್ ಹೆಡ್ ಆನ್. ಹೌದು, ಹಾಸನ. ಆ ಕಾರಣದಿಂದ ಅವರ ಅನಿಸಿಕೆ ಪ್ರಕಾರ ಇಷ್ಟು ದಿನಗಳವರೆಗೆ ಯಾರು ದೇವೇಗೌಡರ ವಿರುದ್ಧ ಇದ್ದರು, ಪರವಾಗಿರೋರು ಅವ್ರ ಪರವಾಗಿ ಇರ್ತಾರೆ, ವಿರುದ್ಧ ಇದ್ದರು, ಅವ್ರಿಗೆ ಶ್ರೇಯಸ್ ಪಟೇಲ್ ಗೆದ್ದ ನಂತರ ಒಂದು ವಾಯ್ಸ್ ಬಂದಿದೆ, ನಾವು ಹೊರಗಡೆ ಬರ್ಬೋದು. ಆ ಕಾರಣದಿಂದ ಆ ಜನಸ್ತೋಮ ಸೇರಿತ್ತು. ಮೇ ಬಿ ಒಕ್ಕಲಿಗ ನಾನ್ ಒಕ್ಕಲಿಗ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡಿ. ಆದರೆ JDSಗೂ ಕೂಡ ದೇವೇಗೌಡರ ನಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿ, ದೇವೇಗೌಡರು ಜಾಣತನದಿಂದ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ JDSನ್ನು ಉಳಿಸ್ಕೊಂಡ್ಬಿಟ್ರು. ಮಗನನ್ನು ಮುಖ್ಯಮಂತ್ರಿ ಮಾಡದೆ ಹೋಗಿದ್ರೆ JDS ದೇವೇಗೌಡರದೇ ಉಳಿತಿತ್ತೋ ಇಲ್ವೋ ಯಾರು ಗೊತ್ತು. ಸಿದ್ದರಾಮಯ್ಯನವ್ರನ್ನವ್ರು ಮುಖ್ಯಮಂತ್ರಿ ಮಾಡಲಿಕ್ಕೆ ತಯಾರಾಗಲಿಲ್ಲ, ಸಿದ್ದರಾಮಯ್ಯ ತಮ್ಮ ಕಾಂಗ್ರೆಸ್ಸಿಗೆ ಬಂದರು. ಈಗ ಅಲ್ಲಿ ಕುಮಾರಸ್ವಾಮಿ ನಂತರ ಯಾರು ಅಂತ ನೋಡಿ. ನೀವು 2008, 13, 18, 23 4 ಎಲೆಕ್ಷನ್ಸ್ಗಳು ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋಗಿವೆ. ಯು ಕೆನಾಟ್ ಗೋ ಆ್ಯಂಡ್ ಗೋ. ನೀವು ಹೊಸ ನಾಯಕತ್ವವನ್ನು, ಹೊಸ ರಕ್ತವನ್ನು ತರಬೇಕಾಗತ್ತೆ. ದೇವೇಗೌಡರಿಗೆ ಅನಿವಾರ್ಯತೆ ಇದೆ, ತನ್ನ ರಕ್ತವೇ ನಾಯಕ ಆಗಬೇಕು ಅಂತಕ್ಕಂಥ. ಇಲ್ಲಾಂದ್ರೆ ಅವ್ರ ಪಾರ್ಟಿ ಉಳಿಯಲ್ಲ. ನಾವೆಷ್ಟೇ ಟೀಕೆ ವಂಶ ಪಾರಂಪರ್ಯದ ಮಾಡ್ಬೋದು, ಅವ್ರಿಗೆ ಐದರ್ ನಿಖಿಲ್ ಆಗಬೇಕು ಇಲ್ಲ ಪ್ರಜ್ವಲ್ ಆಗಬೇಕು. ಪ್ರಜ್ವಲ್ ಇಸ್ ಇನ್ ಜೈಲ್. ಮತ್ತು ಈ ಕಾಂಗ್ರೆಸ್ಸಿಗೆ ದಿಲ್ಲಿಯಲ್ಲಿರೋ ಸಮಸ್ಯೆ ಕರ್ನಾಟಕದಲ್ಲಿ JDSಗಿದೆ. ಮತ್ತು ಈ ಆರೋಪಗಳ ನಂತರ ಪ್ರಜ್ವಲ್ ಏನೋ ಬಂದು ಇಲ್ಲಿ ನಾಯಕತ್ವ ಸಾಧ್ಯ ಆಗಲ್ಲ, ಶರಾನೂ ಬರೆದು ಬಿಡ್ಬೋದು, ಸಾಧ್ಯ ಆಗಲ್ಲ ಅವ್ರು ನಾಯಕರಾಗ್ತಾರೆ ಅನ್ನೋ. ಉಳಿದವರು ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಸೋಲ್ತಾ ಇದ್ದಾರೆ, 3 ಬಾರಿ ಸೋತರು. ಅವ್ರು 3.5 ವರ್ಷಗಳ ಕಾಲ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ JDSನ ಅಸ್ತಿತ್ವ ನಿಂತಿದೆ. ಹೌ ಹಿ ವಿಲ್ ವರ್ಕ್. ಆಯ್ತಪ್ಪ, ನಾನು ಹೋಗಿ ಪಟ್ರಿ ಅಂದರೆ ಬೀದಿ ಬದಿ ಚಾ ಕುಡಿದು ಪಾರ್ಟಿ ಕಟ್ಟಿ ಏನೋ ಮಾಡ್ತೀನಿ ಅಂತಂತಾರೋ. ಆಮೇಲೆ ನೋಡಿ, ಸಿದ್ದರಾಮಯ್ಯ, ದೇವೇಗೌಡರು, ಫಾರ್ ದ್ಯಾಟ್ ಮ್ಯಾಟರ್ ಕುಮಾರಸ್ವಾಮಿ ಆಲ್ಸೋ ಆ್ಯಂಡ್ ಯಡಿಯೂರಪ್ಪ, ಅವರು ಕುಮಾರಸ್ವಾಮಿ ದೇವೇಗೌಡರ ಮಗನಾದರೂ ಕೂಡ ಏನು ಚಿನ್ನದ ಸ್ಪೂನ್ ಇಟ್ಕೊಂಡು ಬೆಳೆದವರಲ್ಲ. ಸ್ಟ್ರಗಲ್. ಅವ್ರಿಗೆ ಗೊತ್ತಿತ್ತು ಏನು ಪಾಲಿಟಿಕ್ಸ್ ಇದೆ ಅಂತ. ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅಂತರೂ ಗ್ರೌಂಡಿಂದ ಬಂದವರು. ಸಮಸ್ಯೆ ಏನಾಗ್ತಿದೆ ಈಗ, ನಿಖಿಲ್ರಿಂದ ನೀವು ದೇವೇಗೌಡರು ಕುಮಾರಸ್ವಾಮಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಅವರು ಬೆಂಗಳೂರಿನ JP ನಗರದಲ್ಲಿ ಬೆಳೆದವರು. ವಿಜಯೇಂದ್ರರಿಂದ ನೀವು ಯಡಿಯೂರಪ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಯಡಿಯೂರಪ್ಪ ಬುಕನ್ಕೆರೆಯಿಂದ ಶಿಕಾರಿಪುರಕ್ಕೆ ಹೋಗಿ ಮಿಲ್ನಲ್ಲಿ ಕೆಲಸ ಮಾಡಿ, ನಿಂಬೆಹಣ್ಣು ಮಾರಿ, ಸೈಕಲ್ ಹೊಡೆದು RSS ಕೆಲಸ ಮಾಡಿ ಮುಖ್ಯಮಂತ್ರಿ ಆದವರು. ವಿಜಯೇಂದ್ರ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಒಂದು ರೀತಿ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಆಗಿ ರಾಜಕಾರಣಕ್ಕೆ ಬರ್ತಾ ಇರೋದು. ಫರಕ್ ಇದೆ, ಡಿಫ್ರೆನ್ಸ್ ಇದೆ. ಹೌದು. ಸೇಮ್ ಸಿದ್ದರಾಮಯ್ಯ. ಈಗ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಸಮಸ್ಯೆ. ನಾನು ಲಾಸ್ಟ್ ಕಮೆಂಟ್, ನಂಗೆ ಗೊತ್ತು ನಾಗರಾಜ್ ಯಾದವ್ ಕಾಯ್ತಾ ಇದ್ದಾರೆ ಅಂತ. ಲಾಸ್ಟ್ ನನಗನ್ಸೋದು ಡಿ ಕೆ ಶಿವಕುಮಾರ್ ಆಗಬೇಕೋ ಬೇಡವೋ ಅನ್ನೋ ಚರ್ಚೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಮುಖ್ಯ ಆಗುತ್ತೆ. ಇಲ್ಲಿವರೆಗೆ 20 ವರ್ಷಗಳ ಕಾಲ ಒಕ್ಕಲಿಗರು JDS ಬಳಿ ಜಾಸ್ತಿ ಇದ್ದರು, ಕಾಂಗ್ರೆಸ್ ಬಳಿ 30% ಇದ್ದರು. ಡಿ ಕೆ ಶಿವಕುಮಾರ್ ಆದರೆ JDSಗೆ ಹೊಡೆತ ಬೀಳುತ್ತೆ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೂ ಕೂಡ ಹೊಡೆತ ಬೀಳುತ್ತೆ ಡೆಫಿನೆಟ್ಲಿ. ಯಾಕಂದರೆ 8% ಆಫ್ ಕುರುಬಾಸ್ ಆರ್ ಡಿಸೈಡಿಂಗ್ ಯುವರ್ ವೋಟ್ಸ್ ಟು ಸೀಟ್ಸ್. ಎಸ್. ಸೊ ನನಗನ್ಸುತ್ತೆ 30-40 ಈ 3 ಬಣಗಳ ಹೋರಾಟಗಳನ್ನು ಅಥವಾ ಭಿನ್ನಮತವನ್ನು ವರ್ತಮಾನದ ರಾಜಕಾರಣದಲ್ಲೇನೋ ಅವ್ರವ್ರಿಗೆ ಆಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ನೋಡೋದಕ್ಕಿಂತ ಭವಿಷ್ಯ 28 ಪಾಲಿಟಿಕ್ಸ್ ಕರ್ನಾಟಕದ ಹೇಗಿರ್ಬೋದು ಆ ದೃಷ್ಟಿಯಿಂದ ಒಂದು ತಲೆಮಾರಿನ ಬದಲಾವಣೆ ಅಂತಾರೆ ನೋಡಿ. ಕರ್ನಾಟಕದ ರಾಜಕಾರಣ ಒಂದು ಹೊಸ ತಲೆಮಾರಿನ ಬದಲಾವಣೆಯನ್ನು ನಿರೀಕ್ಷಿಸ್ತಾ ಇದೆ. ಆ ಕಾರಣದಿಂದ ಈ ಕಿತ್ತಾಟಗಳು ನಡೀತವೆ ಅಂತ ನನಗನ್ಸುತ್ತೆ. ಅಶೋಕ್ ಗೌಡ್ರೆ, ಕಾಂಗ್ರೆಸ್ನಲ್ಲಿ ಏನೋ ಗಲಾಟೆ ಆಗ್ತಿದೆ ಅಂದರೆ ಅದೇನು ಅಫ್ಕೋರ್ಸ್ ಬೀದಿಗೆ ಬರುವಂಥ ಗಲಾಟೆ ಅಲ್ಲ, ಬಂದಂಥ ಗಲಾಟೆ ಅಲ್ಲ. ಅದಕ್ಕೊಂದು ಅರ್ಥ ಇದೆ ರೀ. ಅಲ್ಲೊಂದು ಮುಖ್ಯಮಂತ್ರಿ ಕುರ್ಚಿ ಇದೆ, ಅಧಿಕಾರ ಇದೆ, ಅಧಿಕಾರ ಸುತ್ತಲೂ ಇರುವಂಥ ಪರ್ಕ್ಸ್ ಇದ್ದಾವೆ.
ಏನಿದೆ ಅಂತ ಆಗ್ತಾ ಇದೆ ನಿಮ್ಮಲ್ಲಿ ಗಲಾಟೆ ಈ ಪರಿ? ಈಗ ಈ ಕಾಂಗ್ರೆಸ್ನ ಈ ಗಲಾಟೆ ಏನಿದೆ ಇದು ಅಧಿಕಾರ ಇಲ್ಲದೆ ಇದ್ದಾಗೂ ಆಗಿತ್ತಲ್ಲ. ಸಿದ್ದರಾಮೋತ್ಸವ ಮಾಡಿದಾಗ ನಾವು ನೋಡಿದ್ವಲ್ಲ, ಸ್ಪಷ್ಟವಾಗಿ ನೋಡಿದ್ವಿ. ಈಗ ಆವತ್ತು ಸಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಬ್ರಿಗೊಬ್ರು ಪರಸ್ಪರ ಮಾತಾಡಲಿಲ್ಲ. ಆ ಬಾಡಿ ಲ್ಯಾಂಗ್ವೇಜ್ ನೋಡಿದ್ವಿ. ರಾಹುಲ್ ಗಾಂಧಿ ಅವ್ರಿಗೆ ಹಿಡ್ಕೊಂಡು ಕೈ ಹಿಡ್ಕೊಂಡು ಜೊತೆಲಿ ಹಿಡ್ಕೊಂಡ್ರು, ಅದನ್ನು ನಾವು ನೋಡಿದ್ದೀವಿ. ಈ ಕಿತ್ತಾಟ ಏನಿದೆ, ದೊಡ್ಡ ಕಿತ್ತಾಟ ಅನ್ನೋದಾದ್ರೆ ಇನ್ ಕಂಪ್ಯಾರಿಸನ್ ವಿತ್ ವಾಟ್? ಈಗ ನೋಡಿ, ನಾವು ಯಾವುದರ ಹೋಲಿಕೆಯಲ್ಲಿ ದೊಡ್ಡ ಕಿತ್ತಾಟ ಅಲ್ಲ. ಆವತ್ತು ಸಹ ಯಾರೋ ಅಧಿಕಾರಕ್ಕೆ ಬರ್ತಾರೆ 2023ರಲ್ಲಿ, ಆಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳಿ 2013ರಲ್ಲಿ ಪರಮೇಶ್ವರನ್ನು ಸೋಲಿಸಿದ್ರು. ಇಲ್ಲಿ ಗೊತ್ತಿತ್ತು ಕನಕಪುರದಲ್ಲಿ ಡಿ ಕೆ ಶಿವಕುಮಾರನ್ನು ಸೋಲಿಸ್ಲಿಕ್ಕೆ ಆಗಲ್ದಿಲ್ಲ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಅಂತ ಹೇಳಿ. ಅದರಿಂದಾಗಿ ಏನು ಮಾಡ್ತಾರೆ, ಏನೋ ಒಂದು ತಂತ್ರ ಕುತಂತ್ರಗಳನ್ನು ಮಾಡಲಿಕ್ಕೆ ಹೊರಟಿದ್ರು ಸಿದ್ದರಾಮಯ್ಯನವರು. ಆದರೆ ಎಲ್ಲದಕ್ಕಿಂತ ಆ ಕಡೆ ಬಿಟ್ಬಿಡಿ, ಇವತ್ತು ಕರ್ನಾಟಕ ರಾಜ್ಯ ಜನತೆ ಇವರ ಕಿತ್ತಾಟದಿಂದ ಇವತ್ತು ನೋಡಿ ಬಳ್ಳಾರಿನಲ್ಲಿ ಅಷ್ಟು ಸಾವಾಯ್ತು. ಆದರೂ ಒಬ್ಬರು ಹೋದ್ರಾ? ಆರೋಗ್ಯ ಸಚಿವರು ಹೋದ್ರಾ? ಮುಖ್ಯಮಂತ್ರಿ ಹೋದ್ರಾ? ಡೆಪ್ಯೂಟಿ CM ಹೋದ್ರಾ? ಅಥವಾ ಜಮೀರ್ ಅಹಮದ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋದ್ರಾ? ಅಥವಾ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಹೋದ್ರಾ? 5 ಜನ ಪ್ರಮುಖರು ಒಬ್ಬರು ಸಹ ಸಮಾವೇಶದಲ್ಲಿ ಬ್ಯುಸಿ ಇದ್ದರೆ ಹೊರತು ಹೋಗ್ಬಿಟ್ಟಲ್ಲಿ ಬಾಣಂತಿಯರ ನೋವನ್ನು ನೋಡಿಲ್ಲ. ದಾವಣಗೆರೆಯಲ್ಲಾಗಿರ್ತಕ್ಕಂಥ 111 ಜನ ನವಜಾತ ಶಿಶುರು ನೋಡಿಲ್ಲ. ಅದಕ್ಕೆ ಯಾರೋ ಒಬ್ಬರು ನೆನ್ನೆ ಹೇಳ್ತಿದ್ರು, ಇವ್ರಿಗೆ ಜಾಲಿ ಕಾಂಗ್ರೆಸ್ಗೆ ಬಾಣಂತಿಯರ ಬದುಕು ಖಾಲಿ ಅಂತ. ಅಂದರೆ ಯಾವ ಮಟ್ಟಕ್ಕೆ ಜನ ಸತ್ತು ಬೀಳ್ತಿದ್ರು ಇವ್ರು ಬಣ ಬಡದಾಟದಲ್ಲಿ, ಕೇರ್ ಮಾಡೋದಕ್ಕೂ ಇಲ್ಲ. ಜಮೀರ್ ಅಹಮದ್ ಅವರು ಕನಿಷ್ಠ ಪಕ್ಷ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ದೀನಿ ಅಂತ ಹೋಗೋದು ಬೇಡವೆ? ಅಥವಾ ಮೆಡಿಕಲ್ ನಾವು ವಿರೋಧ ಪಕ್ಷದಲ್ಲಿ ಇದೀವ್ರಿ, ನಾವು ಕಿತ್ತಾಡ್ಕತ್ತೀವಿ, ನಾವು ಕಿತ್ತಾಡ್ಕೊಳ್ಳೋದ್ರಿಂದ ರಾಜ್ಯಕ್ಕೆ ಏನಾಗಬೇಕಾಗಿದೆ, ಆಡಳಿತ ಪಕ್ಷದವ್ರು ಕಿತ್ತಾಡ್ಕೋಬಾರ್ದು ಅಂತ ನೋಡಿ. ಹಂಗಲ್ಲ, ಆಡಳಿತ ಪಕ್ಷದವ್ರಿಗೆ ಸ್ವಲ್ಪ ಸೂಕ್ಷ್ಮ ಜಾಸ್ತಿ ಇರಬೇಕು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಅಕಸ್ಮಾತ್ ಜನ ವಿರೋಧ ಪಕ್ಷದವ್ರನ್ನಾಗಿ ಮಾಡ್ಬಿಡ್ತಾರೆ. ಅಲ್ಲ, ಬಿರುಕಿದ್ರೆ ಅದು ಜನಗಳ ಮೇಲೆ ಎಫೆಕ್ಟ್ ಮಾಡಲ್ಲ. ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಕಾರ್ಯಕರ್ತರು ವಿರೋಧ ಪಕ್ಷದ ಕೆಲಸ ನೀವು ಮಾಧ್ಯಮಗಳವರು ಇದ್ದೀರಲ್ಲ, ನೀವು ಮಾಡಿ. ಇಲ್ಲ ನಾವು ನಾವು ಹೇಳ್ತಿರೋದಂದ್ರೆ ನಾವು ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಆಗುತ್ತೆ, ಅದನ್ನ ಪರಿಹರಿಸ್ಕೊಂಡಿದೀವಿ ಈಗಾಗ್ಲೇನೆ. ಎಲ್ಲಿ ಪರಿಹಾರ? ಈಗಾಗಲೇ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಯತ್ನಾಳ್ ಅವರು. ಅವ್ರಿಗೂ ಈಗಾಗಲೇ ಸೂಚನೆ ಸಿಕ್ಕಿದೆ, ಯಾಕೆ ರಾಜ್ಯಾಧ್ಯಕ್ಷರ ಜೊತೆ ಹೋಗ್ಬೇಕು ಅಂತ ಹೇಳಿ ಸೂಚನೆ ಸಿಕ್ಕಿದೆ. ಆಮೇಲೆ ಇನ್ನು ಮುಂದೆ ಜೊತೆಲಿ ದಿಲ್ಲಿಯಿಂದ ಬಂದ ರಮೇಶ್ ಜಾರಕಿಹೊಳಿ ಏನ್ ಮಾತಾಡಿದ್ರು ಗೊತ್ತಾ? ನೋಡಿ, ಯಾರು ಭಿನ್ನಾಭಿಪ್ರಾಯವನ್ನು ಹಂಗೆ ಇಟ್ಕೊಳ್ಬೇಕು ಅಂತ ಹೇಳ್ತಿರ್ತಾರೋ ಅದೆಲ್ಲನೂ ಆಗಲೇ ನಾಥೂರು ಹೇಳಿದ್ರು, ರಾಜಕಾರಣದಲ್ಲಿ ಇದೆಲ್ಲ ಸಹಜ, ಮುಂದೆ 2028ಕ್ಕೆ ಅಂತ ಹೇಳಿ. ಆದರೆ ಯಾವಾಗ ನಮ್ಮ ಸರ್ಕಾರಗಳ ಫಾರ್ಮ್ ಆಗಿದೆ ನಾವೆಲ್ಲ ಜೊತೆಲಿ ಹೋಗ್ತಕ್ಕಂಥ ಕೆಲಸನ ಮಾಡಿದ್ದೇವೆ. ಆದ್ರೆ ಇವತ್ತು ಉತ್ತರ ಅಲ್ಲಲ್ಲ, 2000 ಕೋಟಿ ಕೊಟ್ಟಿದ್ರೆ ನಾನು CM ಆಗ್ಬೋದಾಗಿತ್ತು ಅಂತ ನಿಮ್ಮ ಸರ್ಕಾರ ಇದ್ದಾಗಲ್ವ ಹೇಳಿದ್ದು. ಆಕ್ಚುಲಿ ಕಾಂಗ್ರೆಸ್ಗೆ ಇದನ್ನ ಕನ್ಫ್ಯೂಷನ್ ಅದು ಯಾಕೋ ಪಾಪ ಅವರು ಹೌಸಲ್ಲೇ ಕ್ಲಿಯರ್ ಆಗಿ ಹೇಳ್ತಾರೆ, 2500 ಕೋಟಿ ಕಾಂಗ್ರೆಸ್ನಲ್ಲಿ ಆಗಿದ್ದ ಆಫರ್ ನಂದಲ್ಲ ಅಂತ ಅಂದ್ಬಿಟ್ಟು BJP-ನಲ್ಲ ಅಂತ ಅವ್ರು ಹೇಳಿದ್ರು, ಪಾಪ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೂ ಸಹ ಯತ್ನಾಳ್ ಅವ್ರ ಮೇಲೆ ಎಲ್ಲರೂ ಸಹ ಮುಗಿದು ಬೀಳ್ತಕ್ಕಂಥ ನಾನಿವತ್ತು ಸ್ಪಷ್ಟವಾಗಿ ಅಶೋಕ್ ಗೌಡ್ರ ಹೇಳಿಕೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ದಿಲ್ಲಿಯಲ್ಲಿ ಕೊಟ್ಟ ಹೇಳಿಕೆ ರೀತಿ ಇದೆ. ಇವರು ಸಂಸದರ ಸಭೆ ನಡೆಸ್ತಾ ಇರ್ತಾರೆ, ಅವ್ರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ನ್ಯಾಚುರಲಿ ನಮ್ಮ ಕನ್ನಡದ ಪತ್ರಕರ್ತರು ಕೇಳ್ತಾರೆ, ಕ್ಯಾ ಹೊರ मुझे तो दिख नहीं रहा है, कहाँ है दो घूट ಅಂತ. मुझे तो दिख नहीं रहा है. ನಾನಂತೂ ಇವ್ರು 21ನೇ ಶತಮಾನದ ಉಸ್ತುವಾರಿಗಳ ಅಥವಾ ಇನ್ನೂ 70-80ರ ಉಸ್ತುವಾರಿಗಳ ಅಂತ ಅನಿಸ್ತು ನನಗೆ. ಹಂಗೆ ನೀವು ಹೇಳಿಕೆ ಕೊಡ್ತಾ ಇದ್ರಿ. ನಾನು ನೋಡಿ, ಜಗಳನೇ ಇಲ್ಲ, ಬಗೆಹರಿಸ್ಬಿಟ್ಟಿದ್ದಾರೆ. ಇಲ್ಲ ನಾಥೂರೇ, ನಾವು ಭಿನ್ನಮತ ಇರತಕ್ಕಂಥದ್ದು ನಾವೆಲ್ಲಾನು ಒಪ್ಕೊಂಡಿದ್ದೇವೆ. ಭಿನ್ನಮತ ಇದೆ ಅಂತ ಹೇಳಿ ಅದನ್ನ ಸಾಲ್ವ್ ಆಗಿದೆ ಅಂತ ಹೇಳಿ ನಮ್ಮೆಲ್ಲರ ನಂಬಿಕೆ, ಅಚಲವಾದಂಥ ವಿಶ್ವಾಸ. ಆಮೇಲೆ ಅಕಸ್ಮಾತ್ ಇನ್ನೂ ಸ್ವಲ್ಪ ಉಳ್ಕೊಂಡಿದ್ರೆ ಭಿನ್ನಮತ, ಯಾರ್ದಾದ್ರು ಮನಸ್ಸಲ್ಲಿ ಕಹಿ ಇದ್ರೆ ಅದನ್ನ ಸಿಹಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ಇವತ್ತು ಕಾಂಗ್ರೆಸ್ನವರು ಈ ಭಿನ್ನಮತದಿಂದ ಆ ಬಾಣಂತಿಯರ ಬದುಕೇನು, ನವಜಾತ ಶಿಶುಗಳ ಬದುಕೇನು ಅನ್ನತಕ್ಕಂಥದ್ದನ್ನ ಉತ್ತರ ಕೊಡಬೇಕು. ಯಾಕಂದ್ರೆ ಈ ಭಿನ್ನಮತ ಇವತ್ತು ಸಾವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೊಣೆ ಯಾರು? ಇಷ್ಟು ದಿವಸ ಆಯ್ತು. ಯಾವ್ದು ಭಿನ್ನಮತ ಅಂತೀರಿ ನೀವು? ಟೈಮ್ಸ್ ನಾವು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಪ್ಪ, ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ, ದಾರಿ ಕಾಯ್ತಾ ಇದ್ದೀನಿ ಅಂದ್ರು. ಯಾವ ಒಪ್ಪಂದನೂ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. DCM ಹೇಳಿದ್ದಕ್ಕೆ ಒಂದೇ ನಿಮಿಷ, DCM ಹೇಳಿದ್ದೆ. ಅದಾದ ನಂತರ ಇಷ್ಟೆಲ್ಲ ಕ್ಯಾಮ್ರಾಗಳ ಮುಂದೆ ನಿಂತು DK ಶಿವಕುಮಾರು CM ಹೇಳಿದ್ದಾರೆ ಅಂದರೆ ಮುಗಿದೋಯ್ತು ಅಂದ್ರಲ್ಲ, ಅದನ್ನು ಭಿನ್ನಮತ ಅಂತೀರಾ ನೀವು? ನೆನ್ನೆ ತಾವು ಸ್ಪಷ್ಟವಾಗಿ ನೋಡಿದ್ರು ಇಲ್ಲೋ ಗೊತ್ತಿಲ್ಲ, ಇವರು 10 ಪುಟಗಳನ್ನು ಬರ್ಕೊಂಬಂದಿದ್ರು DK ಶಿವಕುಮಾರ್ ಅವರು. ಕ್ಲಿಯರ್ ಆಗಿ ಬರ್ಕೊಂಬಂದಿದ್ರು ಭಾಷಣಕ್ಕೆ. ಅವ್ರ ಜೈ, ಇವ್ರ ಜೈ, ಆ ಜೈ, ಈ ಜೈ ಅಂತೆಲ್ಲ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ ಜೈಕಾರಕ್ಕೆ ಹೋಗಿದ ಮೇಲೆ ಇವರು ಆ ಭಾಷಣನೇ ಬಿಟ್ಬಿಟ್ರು. ಇವ್ರ ಮನಸ್ಸೋ ಇಚ್ಛೆ ಏನೋ ಒಂದು ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಟ್ರು. ಯಾರಕ್ಕೆ ಅಂತಂದರೆ, ಸಿದ್ದರಾಮಯ್ಯನವ್ರ ಸಪೋರ್ಟರ್ಸ್ ಜಾಸ್ತಿ ಜನ ಇದ್ದಾರಪ್ಪ, ನಾನೇನಾದ್ರು ಮಾತಾಡಿದ್ರೆ ನನ್ನ ಆಸನದಿಂದ ಆಚೆ ಹೋಗೋಕ್ಕಾಗಲ್ಲ ಅಂತೇಳಿ DK ಶಿವಕುಮಾರ್ ಭಯ ಹತ್ಬಿಡ್ತು. ಆಮೇಲೆ ಜಮೀರ್ ಅಹಮದ್ ಅವ್ರನ್ನ ನಾಲ್ಗೆ ಕಂಟ್ರೋಲ್ ಮಾಡಲಿ ಅಂತ ರಾಜಣ್ಣನವ್ರ ಪಕ್ಕದಲ್ಲಿ ನಿಲ್ಸ್ಕೊಂಡಿರ್ತಕ್ಕಂತಹದ್ದು ಸಹ ಸಿದ್ದರಾಮಯ್ಯನವರ ಹೇಳಿ ಕಳಿಸಿದ್ರು ಅಂತಕ್ಕಂತಹದ್ದು ಪತ್ರಕರ್ತರ ಮಾತು.
ಅಂದ್ರೆ ಯಾವ ಮಟ್ಟಕ್ಕೆ ಭಿನ್ನಮತ ಇದೆ ಅನ್ನತಕ್ಕಂತಹದ್ದು ಈ ಎರಡು ಸಿಚುಯೇಷನ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಓಲಿ ನಂದು ಒಂದೇ ಒಂದು ಸ್ಪಷ್ಟವಾದ್ದು ಏನಂದ್ರೆ, ಆಯ್ತು ನಿಮ್ಮಲ್ಲಿ ಭಿನ್ನಮತ ಇದೆ ಇರಲಿ, ನಮ್ಮಲ್ಲಿ ಭಿನ್ನಮತ ಇದೆ ಇರಲಿ, ಪರವಾಗಿಲ್ಲ. ಆದರೆ ರಾಜ್ಯ ಜನತೆಗೆ ನೀವು ಯಾವ ರೀತಿ ದ್ರೋಹ ಬಗೆತಿದ್ದೀರಾ ನಿಮ್ಮ ಭಿನ್ನಮತದಿಂದ? ಜಮೀರ್ ಅಹಮದ್ ಅವರು DK ಶಿವಕುಮಾರ್ ಗ್ಯಾಂಗ, ಇಲ್ಲ ನಾನೇ ಮುಖ್ಯಮಂತ್ರಿನ, ಇಲ್ಲ ಸಿದ್ದರಾಮಯ್ಯನವ್ರ ಗ್ಯಾಂಗ ಗೊತ್ತಿಲ್ಲ, ಯಾಕೆಂದ್ರೆ ಬಟ್ ಅದ್ರ ಇನ್ಚಾರ್ಜ್, ಡಿಸ್ಟ್ರಿಕ್ಟ್ ಇನ್ಚಾರ್ಜು ವಕ್ಫಲ್ ಬಿಸಿ ಇದ್ದಾರೆ, ಆದರೆ ಬಿಮ್ಸ್ ಅಲ್ಲಿ ಒಂದು ವಿಸಿಟ್ ಮಾಡಿಲ್ಲ. ದಿನೇಶ್ ಗುಂಡೂರಾವ್ ಇವತ್ತು ಸಿದ್ದರಾಮಯ್ಯನವ್ರ ಗ್ಯಾಂಗ, ಇಲ್ಲಾಂದ್ರೆ ಇವತ್ತು ಚಾಟಿ ಬೀಸ್ಟ್ ಮೇಲೆ ಹೋಗಿದ್ದಾರೆ ಅಂತ ಸುದ್ದಿಗಿದೆ, ಆದ್ರೆ ಗೊತ್ತಿಲ್ಲ. ಆದರೆ ಅವ್ರಿಗಾದ್ರೂ ಸ್ಪಷ್ಟತೆ ಇರಬೇಕಾಗಿತ್ತು, ನೋಡಪ್ಪ ನನ್ನ ಡಿಪಾರ್ಟ್ಮೆಂಟ್ ಇಂದ ಈ ತರ ಆಗಿದೆ ಅಂತ. ಶರಣ್ ಪ್ರಕಾಶ್ ಪಾಟೀಲ್ ಅಟ್ಲೀಸ್ಟ್ ಕಾರಣ ಭಿನ್ನಮತ ಅಂತೀರಿ? ಹೌದು, 100%. ಬಂದೆ ಸಾವುಗಳ ಕಾರಣ ಒಂದು ಕರಪ್ಷನ್ ಆದ್ರೆ, ಇನ್ನೊಂದು ಇವರ ಭಿನ್ನಮತ. ಅಟ್ಲೀಸ್ಟ್ ಅವ್ರಿಗೊಂದು ಸಾಂತ್ವನ ಹೇಳಲಿಕ್ಕಾಗಲಿಲ್ಲ. ಇದು ನನ್ನ ಪ್ರಶ್ನೆ. ರಿಯಾಕ್ಷನ್ ತಗೊಳ್ತೀನಿ. ನಾಗರಾಜ್ ಯಾದವ್ ಅವ್ರದ್ದು, ಗಂಗಾಧರ ಮೂರ್ತಿ ಅವರು ಜಾಯ್ನ್ ಆಗ್ತಾರೆ ಒಂದು ಸಣ್ಣ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.